ಶಾಸಕರು ವಿ ಸುನೀಲ್ ಕುಮಾರ್ ಅವರು ಅಭಿವೃದ್ಧಿ ಕಾರ್ಯಕ್ರಮಗಳು ಹೇಗೆ ಮಾಡ್ತಾ ಇದ್ದಾರೆ? ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲ ಮಾಡಿದ್ದಾರೆ ಅಂತ ಸರ್. ರೋಡ್ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಯಾರೆ. ಮತ್ತು ಅಲ್ಲಿ ಕಡೆ ನನಗೆ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಬೇರೆ ಜನರ ಮಾತು ಹೇಗಿರುತ್ತೆ ಸರ್? ಅವ್ರ ಬಗ್ಗೆ ಹೇಗೆ ಅಭಿಪ್ರಾಯ ಇದೆ? ಚೆನ್ನಾಗಿ ಹೇಳ್ತಾರೆ ಎಲ್ಲ. ನೆಕ್ಸ್ಟ್ ಅವ್ರನ್ನೆಲ್ಲ ಟಿವಿಯಲ್ಲಿ ನೋಡ್ತಾ ಇರ್ತೀರಾ? ಸದನದಲ್ಲಿ ಮಾತಾಡೋದು ನೋಡ್ತೀನಿ. ಅಂತ ಎಮ್ ಎಲ್ ಎ ಬೇಕು ಇಲ್ಲಿ. ಅಂತ ಎಮ್ ಎಲ್ ಎ ಬೇಕು ಇಲ್ಲಿ ಬೇಕು. ಹಿಂದಿನ ಶಾಸಕರು ಈಗಿನ ಶಾಸಕರು ಹೇಗೆ ಅನ್ಸುತ್ತೆ? ಇವರು ಪರವಾಗಿಲ್ಲ ಸರ್. ಅವರಿಗೆ ಈಗಾಗಲೇ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಯಾವ ಸ್ಥಾನದಲ್ಲಿ ಅವ್ರು ನೋಡ್ಲಿಕ್ಕೆ ಇಷ್ಟಪಡ್ತೀರಾ? ಅವ್ರು ಸಿ ಎಮ್ ಆಗಲಿ ಅಂತ ನಮ್ಗೆ ಖುಷಿ. ಸಿ ಎಮ್ ಆಗಲಿ. ಓಕೆ ಓಕೆ. ಸಿ ಎಮ್ ಆದರೆ ಮತ್ತಷ್ಟು ಕಾರ್ಕಳ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಪರವಾಗಿಲ್ಲ. ಜನಸಾಮಾನ್ಯರ ಜೊತೆ ಹೇಗಿರ್ತಾರೆ ಸರ್? ಚೆನ್ನಾಗಿರ್ತಾರೆ. ಫ್ರೆಂಡ್ಲಿ ಆಗಿರ್ತಾರೆ. ಫ್ರೆಂಡ್ಲಿ ಆಗಿರ್ತಾರೆ. ನೀವು ಹೋಗಿದ್ದೀರಾ? ಯಾವತ್ತಾದ್ರೂ ಭೇಟಿಯಾಗಿದ್ದೀರಾ? ಇಲ್ಲಿ ಮುಂಚೆ ಬರ್ತಿದ್ದು. ಈಗ ನಾನು ಸ್ವಲ್ಪ ದೂರಲ್ಲಿದ್ದೀನಿ. ಭೇಟಿಯಾದ ಜನರಿಗೆ ಸ್ಪಂದಿಸ್ತಾರೆ? ಚೆನ್ನಾಗಿ ಬಂದಿಸ್ತಾರೆ. ಈ ಕ್ಷೇತ್ರದ ಶಾಸಕರು ಸುನೀಲ್ ಕುಮಾರ್ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳು ಹೇಗಾಗಿದೆ, ಸುನೀಲ್ ಕುಮಾರ್ ಅವರು ಜನಸಾಮಾನ್ಯರೊಂದಿಗೆ ಹೇಗಿರ್ತಾರೆ ಎನ್ನುವಂಥದ್ರ ಬಗ್ಗೆ, ಜನಸಾಮಾನ್ಯರೊಂದಿಗೆ ಎನ್ನುವಂಥ ಪ್ರಶ್ನೆಗೆ ಬಂದಾಗ ನಾನು ಅತಿ ಜನಸಾಮಾನ್ಯರನ್ನು ತುಂಬ ಬಡತನದಲ್ಲಿ ತಮ್ಮ ಹೊಟ್ಟೆಪಾಡಿಗೆ ದುಡಿಯುವಂಥ ವರ್ಗದವ್ರನ್ನ ಕೂಡ ಮಾತನಾಡಿಸಿ ಒಂದು ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದ್ದೇನೆ. ಬನ್ನಿ, ನಮ್ಮ ಜೊತೆಗೊಬ್ಬರು ಹಿರಿಯರಿದ್ದಾರೆ, ಅಜ್ಜ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡ್ಬಿಡೋಣ. ಸರ್ ನಮಸ್ಕಾರ. ಇಲ್ಲಿ ದೇವಸ್ಥಾನದಲ್ಲಿ ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ. ನಮ್ಮನ್ನೆಲ್ಲ ಸೇರಿಸಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಮಾರಿಗುಡಿಯಲ್ಲಿ. ಅದನ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ನಾವು ಹೇಳಿದ್ದೇವೆ. ಇಲ್ಲಿ ಬಂದಿರ್ತಾರಾ ಸುನೀಲ್ ಕುಮಾರ್ ಅವರು? ಬರ್ತಾರೆ. ನಮಗೆ ಪರಿಚಯ ಉಂಟು, ಬರ್ತಾರೆ. ದೇವಸ್ಥಾನಕ್ಕೆ ಎಲ್ಲ ಬಂದಾಗ ನಮಗೆ ಎಲ್ಲ ಸಿಗ್ತಾರೆ ಒಳ್ಳೆ ರೀತಿಯಲ್ಲಿ, ತೊಂದರೆ ಇಲ್ಲ. ಯಾವಾಗಲೂ ಎಮ್ ಎಲ್ ಎ ಆದವರು ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಬರ್ತಾರೆ, ಆಮೇಲೆ ಬೆಂಗಳೂರಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡಿರ್ತಾರೆ, ಕ್ಷೇತ್ರಕ್ಕೆ ಬರಲ್ಲ, ಸಾಮಾನ್ಯರನ್ನ ಮಾತಾಡ್ಸಲ್ಲ ಎನ್ನುವಂಥ ಕಂಪ್ಲೇಂಟ್ ಇರುತ್ತೆ. ಸುನೀಲ್ ಕುಮಾರ್ ಅವ್ರು ಹೇಗೆ ಅಂತ? ಸುನೀಲ್ ಕುಮಾರ್ ಅವರವರ ಕೆಲಸ ಅವರವ್ರು ಮಾಡ್ತಾರೆ. ನಾವು ಕೇಳಿದರೆ ಅಲ್ವಾ ಮಾಡೋದು. ಕೆಲವು ಕೇಳಿದರೆ ಮಾಡೋದಿಲ್ಲ. ಏನು ಯಾವುದು ಅವ್ರ ಭೇಟಿ ಆಗಿದ್ದೀರಾ? ಅವರ ಹತ್ರ ನಮ್ಮ ಹತ್ರ ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಉಂಟು. ಹೌದು ಸರ್. ಈಗ ನಿಮ್ಗೆ ಏಜ್ ಎಷ್ಟು? ನಮಗೆ 65. 65 ವರ್ಷದಲ್ಲಿ ನೀವು ಅನೇಕ ಶಾಸಕರನ್ನ ಕಂಡಿದ್ದೀರಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ. ಹಿಂದಿನ ಶಾಸಕರು ಹೇಗೆ, ಸುನೀಲ್ ಕುಮಾರ್ ಹೇಗೆ ಅಂತ? ಹಿಂದಿನ ಶಾಸಕರು ನನ್ನ ಅಮ್ಮ ಪರಿಚಯದವರು, ಒಳ್ಳೆಯ ಮೊದಲಿಂದ ಇದ್ದದ್ದು ಅವರು, ನಮ್ಮ ಪಾರ್ಟಿಯವರು ಅಂತ ಹೇಳಿ. ಆದರೆ ಇವರು ಕೂಡ ನಮಗೇನು ತೊಂದರೆ ಇಲ್ಲ. ಇವರ ಮಟ್ಟಿಗೆ ಇವರು ಒಳ್ಳೆ ಮಾಡ್ತಾರೆ, ನಮ್ಮ ಮಟ್ಟಿಗೆ ನಾವು ಮಾಡ್ತಾ ಇರ್ತಾರೆ. ಅದೇನು ತೊಂದರೆ ಇಲ್ಲ. ಹೌದು. ಕ್ಷೇತ್ರದಾದ್ಯಂತ ಜನಾಭಿಪ್ರಾಯ ಹೇಗಿದೆ ಸುನೀಲ್ ಕುಮಾರ್ ಅವ್ರ ಬಗ್ಗೆ? ಅವರು ನಮಗೇನು ತೊಂದರೆ ಮಾಡಲಿಲ್ಲ, ನಮಗೇನು ತೊಂದರೆ ಕೊಡಲಿಲ್ಲ. ಒಳ್ಳೆ ರೀತಿಯಲ್ಲಿ ಒಳ್ಳೆ ನಮ್ಮನ್ನು ಕೂಡ್ಕೊಂಡೇ ಇಲ್ಲಿ ಇರ್ತಾರೆ. ಹೌದು ಅಷ್ಟೇ. ಸರ್, ಸುನೀಲ್ ಕುಮಾರ್ ಅವ್ರು ನೋಡಿರ್ಬೋದು, ಒಳ್ಳೆ ಮಾತುಗಾರಿಕೆ, ಒಳ್ಳೆ ನಾಲೆಜ್ ಇದೆ, ನೇರ ದಿಟ್ಟ, ನಿರಂತರವಾಗಿ ನೇರ ಮಾತಾಡ್ತಾರೆ. ಈ ಭಾವನೆ ಮೂಲಕ ಅವ್ರಿಗೆ ಮತ್ತೊಂದಿಷ್ಟು ಅವಕಾಶ ಸಿಗಬೇಕಂತೀರ? ಪಕ್ಷದಲ್ಲಿ ಈಗಾಗಲೇ ಮಂತ್ರಿಯಾಗಿ ಆಯ್ಕೆಯಾಗಿ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಮತ್ತೇನು ಸಿಗ್ಬೇಕಂತೀರ ಅವ್ರಿಗೆ ಉನ್ನತ ಸ್ಥಾನಗಳು? ತೊಂದರೆ ಇಲ್ಲ. ಇನ್ನೇ ಕೂಡ ಅವರಿಗೆ ಓಟ್ ಹಾಕ್ತಾ ಇರ್ತೇವೆ. ಈ ರಾಜ್ಯಾಧ್ಯಕ್ಷರಾಗಬೇಕಂತಾರ, ವಿರೋಧ ಪಕ್ಷ ನಾಯಕ ಆಗ್ಬೇಕಂತಾರ, ಅಥವಾ ಅವ್ರ ಸರ್ಕಾರ ಬಂದರೆ DCM ಆಗ್ಬೇಕಂತಾರ, ಮುಖ್ಯಮಂತ್ರಿ ಆಗ್ಬೇಕಂತಾರ, ಅವ್ರಿಗೆ ಯಾವ ಸ್ಥಾನ ಸಿಗ್ಬೇಕಂತೀರಿ? ಅದು ದೇವರ ಕೈಯಲ್ಲಿ ಇರೋದು, ನಮ್ಮದೇನಿಲ್ಲ. ನಾವು ಓಟನ್ನು ಹಾಕುವಾಗಂತ ಹೇಳಿದ್ದು, ಓಟನ್ನು ಹಾಕುವ ಚೆಂದ ಮಾಡಿ, ಅಷ್ಟೇ. ಮತ್ತೆ ಅವ್ರು ಗೆದ್ದು ಬರ್ತಾರೆ 28ರಲ್ಲಿ ಎಲೆಕ್ಷನ್ ನಿಂತರೆ? ಅದು ಓಟ್ ಹಾಕುವ. ಒಳ್ಳೆ ಕೆಲಸ ಮಾಡಿದ್ರಿಂದ ಓಟ್ ಆಗ್ತದೆ. ಹೌದು. ಎಲ್ಲ ಚೆನ್ನಾಗಿದೆಯಾ? ರಸ್ತೆ, ಕುಡಿ ನೀರು ಎಲ್ಲ ಆಗಿದೆ. ನಮಗೇನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಸುನೀಲ್ ಕುಮಾರ್ ಒಳ್ಳೆಯವರು. ಅವರೊಟ್ಟಿಗಿದ್ದವರು ಕೆಲವು ಮಾಡೋದಿಲ್ಲ ಕೆಲಸ. ಏನು ಮಾಡೋದು, ನಮಗೆ ಬಾಕಿ ಇರ್ತದೆ ಕೆಲಸ. ಅದನ್ನು ನಾವೆಲ್ಲ ಏನು ಇದು ಮಾಡೋದಿಲ್ಲ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಸರ್, ನಿಮ್ಮ ಕ್ಷೇತ್ರದ ಶಾಸಕರು ಸುನೀಲ್ ಕುಮಾರ್ ಅವರು ಈಗಾಗಲೇ ಅನೇಕ ಹಳ್ಳಿಗಳಿಗೆ, ನಗರಗಳಿಗೆ ತೆರಳಿ ಅವ್ರ ಬಗ್ಗೆ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದ್ದೀವಿ. ಸುನೀಲ್ ಕುಮಾರ್ ಅವ್ರ ಬಗ್ಗೆ ಹೇಗೆ ಅಭಿಪ್ರಾಯ ಇದೆ? ಇಲ್ಲಿ ನೀವು ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಕಂಡಿದ್ದೀರಿ ಅಂತ? ಪರವಾಗಿಲ್ಲ, ಚೆನ್ನಾಗೆಲ್ಲ ಕೆಲಸ ಮಾಡ್ತಿದ್ದೆ. ಏನೆಲ್ಲ ಆಗಿದೆ ಸರ್? ಎಲ್ಲ ರಸ್ತೆ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತೀವಿ. ಚೆನ್ನಾಗಿದೆ. ಈ ತಾವೊಬ್ಬರು ಯೂತ್ ಬಗ್ಗೆ ಹೇಗಿರ್ತಾರೆ ಅವ್ರ ಜೊತೆಗೆ? ಪರವಾಗಿಲ್ಲ, ಚೆನ್ನಾಗಿರ್ತಾರೆ ನಮ್ಮ ಜೊತೆ. ಈ ಇಡೀ ಜನಾಭಿಪ್ರಾಯ ಹೇಗಿದೆ ಅವ್ರ ಬಗ್ಗೆ? ಒಳ್ಳೆ ಅಭಿಪ್ರಾಯ ಇದೆ. ಅವರು ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಳ್ಳೆ ಮೊಬೈಲ್ ಎಲ್ಲ ನೋಡ್ತಾ ಇರ್ತೀರಾ? ಸೆಷನಲ್ಲೆಲ್ಲ ಅವ್ರು ಮಾತಾಡೋದು, ಸ್ಪೀಚ್ ಎಲ್ಲ ಚೆನ್ನಾಗಿದೆ. ಅವರು ವಿಧಾನಸೌಧ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಮಾತಾಡಿದ್ರು. ಈಗ ಅವರು MLA ಆದರು, ಸಚಿವರಾದರು, ಮತ್ತೇನಾಗಬೇಕಂತೀರಿ ಆಸೆ? CM ಆಗಬೇಕಂತ. CM ಆಗಬೇಕು. ಓಕೆ, ಆಗ್ತಾರ ಕೆಪಾಸಿಟಿ ಇದೆಯಾ? ಅವ್ರ ಕೆಪಾಸಿಟಿ ಆಗಬೇಕಂತ ಇದೆ. ಸಾಮರ್ಥ್ಯ ಇದೆಯಾ ಅವರಲ್ಲಿ? ಆಗ್ಬೋದು, ಆಗ್ತಾರೆ. ಕ್ಷೇತ್ರದ ಶಾಸಕರು ಸುನೀಲ್ ಕುಮಾರ್ ಅವರು ಈ ಮಾರಿಗುಡಿ ದೇವಸ್ಥಾನಕ್ಕೆ ಹೇಗೆಲ್ಲ ಅಭಿವೃದ್ಧಿ ಕಾರ್ಯಕ್ರಮ ತಂದಿದ್ದಾರೆ ಅಂತ? ಸುನೀಲ್ ಕುಮಾರ್ ಈ ದೇವಸ್ಥಾನದಲ್ಲಿ ಮುಂಚೆ ಏನಿರಲಿಲ್ಲ. ಸುನೀಲ್ ಕುಮಾರ್ ಮದುವೆ ಮೇಲೆ 9 ತಿಂಗಳಿಂದ ಈ ದೇವಸ್ಥಾನ ಆಗಿದೆ. ಎಲ್ಲರ ಕಲೆಕ್ಷನ್ ಎಲ್ಲ ಮಾಡಿ, ಮತ್ತು ಸುನೀಲ್ ಕುಮಾರ್ ತುಂಬ ಕಷ್ಟಪಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ.
ಎಲ್ಲ ಒದ್ದಾಡಿದ್ದಾರೆ. ಈ ಮೂಲಭೂತ ಸೌಕರ್ಯಗಳು ಹೇಗಿದೆ ಒಳಗಡೆ ಟೆಂಪಲ್ ಅಲ್ಲಿ? ಏನು ತೊಂದರೆ ಇಲ್ಲಪ್ಪ, ಒಳ್ಳೆ ಮೂಲ ಸ್ವಲ್ಪ ಮೊನ್ನೆ ಮಾರಿ ಬೀಜ ಆಯಿತು, ಮಾರಮ್ಮ ಉತ್ಸವ ಆಯಿತು, ಒಳ್ಳೆ ಜನ ಆಗಿದೆ. ಹಾಂ, ಎಲ್ಲ ಕಮಿಟಿಯವರು ಒಳ್ಳೆ ರೀತಿ ಹೇಳಿದ್ದಾರೆ, ತೊಂದರೆ ಇಲ್ಲ ಇನ್ನು ಸಹ. ಹಾಂ, ಬಂದಿರ್ತಾರ ಸುನಿಲ್ ಕುಮಾರ್ ಸರ್ ಈಗ ಟೆಂಪಲ್? ಬರ್ತಾರೆ ಟೆಂಪಲು ಕಾರ್ಕಳ ಬಂದ ಮೇಲೆ ಬಂದೇ ಹೋಗ್ತಾರೆ ಇಲ್ಲಿ ದೇವಸ್ಥಾನಕ್ಕೆ. ಹಾಂ, ಅವರಿದ್ದಾಗೆ ಇದು ದೇವಸ್ಥಾನ ಆಯಿತು, ಇಲ್ಲದೆ ಆಗಲಿಕ್ಕಿಲ್ಲ. ಹಾಂ, ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಅವರು. ಹಾಂ, ಮತ್ತು ಪಬ್ಲಿಕ್ ಸಹ ಒಳ್ಳೆ ಸಪೋರ್ಟ್ ಇತ್ತು. ಇಲ್ಲಿ ದೇವಸ್ಥಾನ ದೇವ್ರದ್ದು ಒಳ್ಳೆ ಕಳೆ ಕಾರಣಿಕೆ ಉಂಟು. ಹಾಂ, ಮಾತಾಡಲಿಕ್ಕೆ ಅಭಿವೃದ್ಧಿ ಹೇಗಿದೆ ಸರ್ ಸುನಿಲ್ ಕುಮಾರ್ ಬಂದ ಮೇಲೆ? ಸುನಿಲ್ ಕುಮಾರ್ ಬಂದ ಒಳ್ಳೆಯದಾಗಿದೆ, ಎಲ್ಲ ರೋಡ್ ಗಿಡ ಎಲ್ಲ ಒಳ್ಳೆಯದಾಗಿದೆ, ಮಾತಾಡಲಿಕ್ಕಿಲ್ಲ ಅವ್ರ ಮಟ್ಟಿಗೆ. ಹಾಂ, ಜನ ಅಭಿಪ್ರಾಯ ಹೇಗಿದೆ ಇಡೀ ಕಾನ್ಸ್ಟಿಟ್ಯೂನ್ಸಿ? ಕಾಣಿಸ್ಕೊಂಡು ಸುನಿಲ್ ಕುಮಾರ್ ಅವರು ಎಲ್ಲ ಸಪೋರ್ಟ್ ಇದ್ದಾರೆ. ಹಾಂ, ಎಲ್ಲ ಇದ್ದಾರೆ ಸಪೋರ್ಟ್ ಅವರು. ಹೌದು, ಅವ್ರಿಗೆ ಮತ್ತೊಂದಿಷ್ಟು ಉನ್ನತ ಸ್ಥಾನಗಳು ಸಿಗಬೇಕನ್ನೋ ನಿಟ್ಟಿನಲ್ಲಿ ಏನು ಹೇಳ್ತೀರಿ ಸರ್? ಉನ್ನತ ಸ್ಥಾನ ಅವರು ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆಗಬೇಕು? ಹಾಂ, ನಮ್ಮ ಸಪೋರ್ಟ್ ಹಾಗೆ ಅವರು ಮುಖ್ಯಮಂತ್ರಿ ಆಗಲೇಬೇಕು. ಹಾಂ, ಒಳ್ಳೆ ಜನ ಅವರು. ಕಾರ್ಯಗಳು ತುಂಬ ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲ ರೋಡು ಮತ್ತು ಡಾಮರೀಕರಣ ಮತ್ತು ಎಲ್ಲ ಕಾಂಕ್ರೀಟ್ ರೋಡು, ಪಾಪತ್ರ ಮನೆ ಕಟ್ಟಿಕೊಟ್ಟಿದ್ದಾರೆ ಸಣ್ಣ ಸಣ್ಣ, ತುಂಬ ಹೆಲ್ಪ್ ಆಗಿದ್ದಾರೆ. ಸರ್ ನೋಡಿ, ಬಿಜೆಪಿಯಲ್ಲಿ ಒಬ್ಬ ಮಾಸ್ ಲೀಡರ್ ಆಗಿ ಗುರುತಿಸ್ಕೋತಾ ಇದ್ದಾರೆ, ಒಳ್ಳೆ ಮಾತುಗಾರಿಕೆ ಇದೆ, ಒಳ್ಳೆ ನಾಲೆಜ್ ಇದೆ. ಮುಂಚೆಯಿಂದಲೇ ನಾಲೆಜ್, ಮುಂಚೆಯಿಂದ ಒಳ್ಳೆ ಜನ ಅವರು. ಹಾಂ, ಆದ್ರೆ ಅವ್ರಿಗೆಲ್ಲೋ ಅವಕಾಶ ಸಿಗ್ತಿಲ್ಲ ಅನ್ನೋ ಅಂತ ಕೂಗಿದೆ. ಇಲ್ಲಪ್ಪ, ಅವಕಾಶ ಉಂಟಪ್ಪ. ಅಲ್ಲಿ ನೋಡಿ, ಈಗ ಅವ್ರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗುವಂತ ಸಾಧ್ಯತೆ ಇದೆ, ಆ ಒಂದು ಸಾಮರ್ಥ್ಯ ಇದೆ, ಅವ್ರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮಾತು. ಸಾಮರ್ಥ್ಯ ಉಂಟು, ಎಲ್ಲ ಸಾಮರ್ಥ್ಯ ಉಂಟು, ಎಲ್ಲ ಜನಗಳಿಗೆ ತುಂಬ ಉಪಕಾರ ಮಾಡಿದ್ದಾರೆ ಅವರು. ಯಾರು ಸಹ ಅನ್ಯಾಯ ಮಾಡಲಿಲ್ಲ ಇಷ್ಟು ತನಕ. ಹಾಂ, ಎಲ್ಲ ಅಭಿವೃದ್ಧಿ ಆಗಿದ್ದಾರೆ, ಎಲ್ಲ ಯಾವ ದೇವಸ್ಥಾನ ತುಂಬ ದೇವಸ್ಥಾನದಲ್ಲಿ ಅಭಿವೃದ್ಧಿ ಆಗಿದೆ ಕಾರ್ಕಳದಲ್ಲಿ ಅವ್ರು ಬಂದ ಮೇಲೆ. ಈ ದೇವಸ್ಥಾನ ಏನಿರಲಿಲ್ಲ, ಹಂಚಿದ ದೇವಸ್ಥಾನ ಇತ್ತು, ಈಗ ಎಷ್ಟು ಒಳ್ಳೆಯದು ನೋಡಿದ್ರಿ. 9 ತಿಂಗಳಿಂದ ಅವ್ರ ದೇವಸ್ಥಾನ 9 ತಿಂಗಳ ಒಳಗೆ ದೇವಸ್ಥಾನ ಮಾಡಿದ್ದಾರೆ, ಇದು ಅಷ್ಟು ಚೆಂದ ಮಾಡಿದ್ದಾರೆ. ಮುಂದಿನ ಚುನಾವಣೆ ನಿಂತರೆ ಮತ್ತೆ ಹಾಂ, ಗ್ಯಾರಂಟಿ ಆಗ್ತಾರೆ ಅವರು. ಗ್ಯಾರಂಟಿ. ಹಾಂ, ಸುನಿಲ್ ಕುಮಾರ್ ಅವರು ಒಳ್ಳೇದು ಮಾಡ್ತದೆ ನಮ್ಮ ಕರ್ನಾಟಕ ದೇಶಕ್ಕೆ, ಅಲ್ಲ ಈ ಬಜುಗಳು ಏರಿಯಾಕ್ಕೆಲ್ಲ ಅವರಲ್ಲಿ ಹಳ್ಳಿಯಲ್ಲಿ ಎಲ್ಲ ರೋಡು ಒಳ್ಳೆ ಚೆನ್ನಾಗಿ ಮಾಡಿದ್ರಿ ಅವರು. ಇದೇ ಥರ ಒಂದು ಜನ ಸಿಕ್ಕಲಿಕ್ಕಿಲ್ಲ ಅಷ್ಟೇ. ಹೌದು, ಶಾಸಕರು ಈ ಶಾಸಕರು ಹೇಗೆ ಅನಿಸುತ್ತೆ? ನನಗೆ ಅಷ್ಟೆಲ್ಲ ಆಗೋದಿಲ್ಲ. ಆದರೆ ಅವರು ಒಳ್ಳೆ ಜನ. ಹಾಂ, ಇದೇ ಥರ ಒಂದು ಏನೋ ಇಲ್ಲ. MLA ಅವರೇ ಬಂದರೆ ಸಾಕು, ಇನಿ ಬಂದರೆ ಎಲೆಕ್ಷನ್ ಬಂದರೆ ಅವರೇ ಮತ್ತೊಮ್ಮೆ ಎಲೆಕ್ಷನ್ ನಿಂತರೆ ಅವರೇ ಬರಬೇಕು, ಬೇರೆ ಯಾರು ಬರಬೇಡ. ಸರ್, ಅವ್ರು ಎಷ್ಟು ಮಾತಾಡ್ತಾರೆ, ಅಷ್ಟು ನಾಲೆಜ್ ಇದೆ ಅಂತಾರೆ ಸದನದಲ್ಲಿ, ತಾವು ಹೇಗೆ ಮಾತಾಡ್ತಾರೆ ನೋಡಿರ್ಬೇಕು ಸುನಿಲ್ ಕುಮಾರ್. ಅವರು ಹೇಗೆ ಮಾತ್ರ ಆದರೆ ಒಳ್ಳೆದುಂಟು ಅವರು. ಅದೇ ಥರ ಒಂದು ಅದೇ ಬೇರೆ ಅವರೇ ಇನ್ನೇನು ಬರುವುದು, ಇಲ್ಲಿ ಬೇರೆ ಬರುವುದಿಲ್ಲ. ಈ ಶಾಸಕರಾದರೂ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಮತ್ತೆ ಏನಾಗಬೇಕಂತೀರಿ? ಯಾವ ಅವರ ಅಧಿಕಾರ? ಬೇರೆದು ಅದೆಲ್ಲ ಗೊತ್ತಿಲ್ಲ ನನಗೆ. പക്ഷേ ಅವರು ಇದರಲ್ಲಿ ನಮಗೆ ರಸ ಎಲ್ಲ ಭಾರಿ ಒಳ್ಳೆ ಚೆನ್ನಾಗಿ ಕೊಡದೆ, ನಮಗೆ ಮನೆಗೆಲ್ಲ ಕಷ್ಟತೆಗೆಲ್ಲ ಬಂದು ನೋಡ್ತದೆ, ಭಾರಿ ಉಪಕಾರ ಮಾಡ್ತಿದೆ ಅವರು. ಹಾಂ, ಅಷ್ಟೇ. ಅದೇ ಥರ ಒಂದು ಅದೇ ಅವರೇ ನೋಡ್ರಿಗೆ ಒಳ್ಳೆದಾಗ್ತದೆ, ಅದ ಮೇಲೆ ಏನಿಲ್ಲ.